ಕರ್ಣ, ಏನು ಇದೆಲ್ಲ? ಏನಾಗ್ತಿದೆ ಇಲ್ಲಿ? ಕರ್ಣ, ನೀವು ಯಾವುದೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನಂತ ಹೇಳಿದ್ರೆ ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ಯಾರ ಮನ್ಸಿಗೂ ನೋವು ಆಗಬಾರ್ದು ಅಂತ ಇಷ್ಟೊತ್ತು ಸುಮ್ಮನೆ ಇದ್ದೆ. ಆದರೆ ಪೂರ್ತಿ ವಿಷಯ ಹೇಳಿಲ್ಲ ಅಂದ್ರೆ ಯಾರಿಗೂ ಸತ್ಯ ಗೊತ್ತೇ ಆಗಲ್ಲ. ನಿಜ ಹೇಳಬೇಕು ಅಂದರೆ ಸಂಜೆ ಮದುವೆನ ನಾನೇ ನಿಂತು ಪಾಯ ಜೊತೆ ಮಾಡಬೇಕು ಅಂತ ಇದ್ದೆ. ಒಳ್ಳೆ ಕುಟುಂಬ ಜೊತೆ ಸಂಬಂಧ ಆಗ್ತೀನಿ ಅಂತ ನನಗೂ ಖುಷಿ ಇತ್ತು. ಆದರೆ ಅಷ್ಟರಲ್ಲಿ ರಿಯಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಟ್ರೈ ಮಾಡೋದು. ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಾಗಿತ್ತು ಇವಳಿಗೆ? ಇವರಿಬ್ರು ಪ್ರೀತಿ ಜಸ್ಟ್ ಪ್ರೀತಿಯಾಗಿ ಉಳಿದಿಲ್ಲ. ರಿಯಾ ಈಗ ಪ್ರೆಗ್ನೆಂಟ್. ರಿಯಾ ಹೊಟ್ಟೆಲಿ ಇವನ್ ಮಗು ಬೆಳೀತಾ ಇದೆ. ತುಂಬ ದೊಡ್ಡ ಕುಟುಂಬ ಅಂತ ಸಂಬಂಧ ಬೆಳೆಸೋಕೆ ಬಂದರೆ ಇಂಥ ಲೋ ಕ್ಲಾಸ್ ಕೆಲಸ ಮಾಡಿದಾನಲ್ಲ. ಇದೇನಾ ನೀವು ಕಲಿಸಿರೋ ಸಂಸ್ಕಾರ? ಇದೇನಾ ನಿಮ್ಮ ಮಗನ ಬೆಳೆಸಿರೋ ರೀತಿ? ಇಂಥ ದೊಡ್ಡ ಮೋಸ ಮಾಡೋದಕ್ಕೆ ನಿಮ್ಗೆ ಹೇಗೆ ಮನಸ್ಸು ಬಂತು? ಕೂಲ್ ವರ್ಮ, ಪ್ಲೀಸ್ ಕೂಲ್. ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಅದೇನು ಅಂತ ಮೊದಲು ತಿಳ್ಕೊಳ್ಳೋಣ. ಏನಮ್ಮ ರಿಯಾ, ಇಲ್ದಿರೋ ಅಪಾದನ್ನ ನನ್ನ ಮಗನ ಮೇಲೆ ಮಾಡಬೇಡ. ಇದೆಲ್ಲ ಮಾಡೋದಕ್ಕೆ ನೀನು ಎಷ್ಟು ದುಡ್ಡು ತಗೊಂಡೆ? ಅವಳ ಏನು ಕೇಳ್ತೀರಾ? ಕರ್ಣ ಹೇಳಿಲ್ವಾ? ನಮ್ಗಿನ್ನೂ ಅಷ್ಟು ಪ್ರೂಫು ಎವಿಡೆನ್ಸ್ ಏನೂ ಬೇಕಾಗಿಲ್ಲ. ನಮ್ಗೆ ಈಗಲೇ ಗೊತ್ತಾಗಿದ್ದು ಸರಿ ಹೋಯ್ತು. ಕರ್ಣ ಸತ್ಯ ಹೇಳ್ದೆ ಹೋಗಿದ್ದಿದ್ರೆ ನನ್ನ ಮಗಳು ಬಹಳ ಹಾಳಾಗೋಗ್ಬಿಡ್ತಿತ್ತು. ಇವನನ್ನ ನಳಿನಾಗಿ ಮಾಡಿಕೊಂಡು ನನ್ನ ಆಸ್ತಿನೆಲ್ಲ ಇವನಿಗೆ ಕೊಡಬೇಕು ಅಂದ್ಕೊಂಡಿದ್ದವಳ. ಹಾರಿಬಲ್. ಮರ್ಯಾದೆ ಇಟ್ಕೊಂಡು ಬದುಕಕ್ಕಾಗದಿರೋರ್ಗೆ ಯಾವ ವ್ಯವಹಾರನೂ ಸರಿಯಾಗಿ ಮಾಡಕ್ಕೆ ಬರೋದಿಲ್ಲ. ರಿಮೆಂಬರ್ ದಿಸ್. ಬಾ ಮಗಳೇ. ಏನೋ ಏನೋ ಇನ್ನು ದ್ವೇಷ ಈ ಮಟ್ಟಕ್ಕೆ ಬೆಳೆದ್ಬಿಡ್ತಾ? ತಮ್ಮ ತಮ್ಮ ಅಂತ ಬಾಯಿ ತುಂಬ ಹೇಳ್ತಾ ಇರ್ತೀಯ. ಇವತ್ತು ಇಂಥ ಒಳ್ಳೆ ಸಂಬಂಧನ ಹಾಳು ಮಾಡಿಬಿಟ್ಟೆಲ್ಲೋ. ಯಾವಾಗ ನೀನು ಎಂಗೇಜ್ಮೆಂಟ್ಗೆ ಒಪ್ಪಿಗೆ ಕೊಡ್ಲಿಲ್ವೋ ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಆ ಕ್ಷಣನೇ ನೀನು ಬಾಯಿ ಮುಚ್ಚಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು ಅಲ್ವೋ? ಸಂಜು ಮೇಲೆ ಇಲ್ದಿರೋ ಆಪಾದನೆ ಹೊರಿಸ್ತಾ ಇದೆಯಲ್ಲ. ಎಷ್ಟು ದಿವಸದಿಂದ ಸಂಜು ಮಾಡ್ತಾ ಇದ್ದೆ. ಮಾವ, ಇದರಲ್ಲಿ ಕರ್ಣ ಸರ್ದು ಯಾವ ತಪ್ಪು ಇಲ್ಲ. ರಿಯಾ ಮತ್ತೆ ಸಂಜಯ್ ಓಡಾಡೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅಲ್ಲಮ್ಮ, ಜೊತೆಯಾಗಿ ಓಡಾಡ್ಬಿಟ್ರೆ ಪ್ರೀತಿಯಾಗಿ ಪ್ರೆಗ್ನೆಂಟ್ ಆಗ್ಬಿಡ್ತಾರಾ? ಇವೆಲ್ಲ ಈ ಕರ್ಣ ಮಾಡ್ತಾ ಇರೋ ಪ್ಲಾನ್. ಕೋಟ್ಯಾಧಿಪತಿ ಮಗಳನ್ನ ಮದುವೆ ಆಗ್ಬಿಟ್ರೆ ಹಾಸ್ಪಿಟ್ಲು ಆಸ್ತಿ ಎಲ್ಲ ನಮ್ಮ ಸಂಜು ಪಾಲಾಗ್ಬಿಡುತ್ತಲ್ಲ. ಆ ಹೊಟ್ಟೆ ಕಿಚ್ಚಮ್ಮ ಹೀಗೆಲ್ಲ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಕೆಲಸಕ್ಕೆ ಬರ್ತಾರೆ ಹಿರಿಯರ ಹಿಡ್ಕೊಂಡ್ಬಂದು ಎಲ್ಲರ ಮುಂದೆ ಮರ್ಯಾದೆ ತೆಗಿತಾ ಇದ್ದಾನೆ ಅಷ್ಟೇ.
ಸಮಾಧಾನ ಆಯ್ತೇನೋ? ಸಮಾಧಾನ ಆಯ್ತೇನೋ ಕರ್ಣ? ನಿನ್ನ ಜನ್ಮಕ್ಕೆ ನಿನ್ ಸರ್, ಕರ್ಣ ಸರ್ಗೆ ಏನು ಹೇಳ್ಬೇಡಿ. ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ. ಏನಾಯ್ತು ಅಂತ ನಾನು ಹೇಳ್ತೀನಿ. ನಾವಿಬ್ರು ಪ್ರೀತಿಸೋದು ನಿಜ. ಆದ್ರೆ ಸಂಜಯ್ ಅವರು ನನ್ನ ಹತ್ರ ಪ್ರೀತಿ ನಾಟಕ ಅಷ್ಟೇ ಆಡ್ತಿದ್ರು. ಪಾರ್ಟಿಗೆ ಕರ್ಕೊಂಡೋಗಿ ಮೋಸ ಮಾಡಿ ನನ್ನ ಬಡಿಸ್ಕೊಂಡ್ರು. ಈಗ ಇವರಿಂದಾಗಿ ನಾನು ಪ್ರೆಗ್ನೆಂಟ್ ಆಗಿರೋದು ನಿಜ. ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋದಾಗ ಕರ್ಣ ಸರೆ ಬಂದು ನನ್ನ ಕಾಪಾಡಿದ್ದು. ವಾವ್, ಸೂಪರ್ ಆಗಿ ಟ್ರೈನಿಂಗ್ ಆಗಿದೆ. ಇಲ್ಲಿ ಬಂದು ಕಣ್ಣೀರ್ ಹಾಕ್ಬಿಟ್ರೆ ನಿನ್ ಮಾತನ್ನ ನಂಬಕ್ಕೆ ಯಾರು ಫೂಲ್ಸ್ ಅಲ್ಲ. ನಮ್ಮ ಮರ್ಯಾದೆ ತೆಗ್ದ್ಬಿಟ್ಟಿಯಲ್ಲೇ. ಅವನು ನಂಬಿಕೆಗೆ ಅರ್ಹನಲ್ಲ, ಅವನ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬೇಡ ಅಂತ ಎಷ್ಟು ಸಲ ಹೇಳ್ದೆ. ಕೇಳ್ದೆ ನನ್ನ ಮಾತನ್ನ. ಹೀಗ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ರಿಯಾ, ನನ್ ಮೇಲೆ ಸುಮ್ನೆ ಆಪಾದನೆ ಮಾಡ್ಬೇಡ. ಇದಕ್ಕೆಲ್ಲ ಸಾಕ್ಷಿ ನಿನ್ನ ಹತ್ರ ಏನಿದೆ? ಶೋಮಿ, ನಿನ್ನ ಬುದ್ಧಿಗೆ ಇಂಥ ಪ್ರಶ್ನೆ ಮಾಡ್ತೀಯ ಅಂತ ಗೊತ್ತಿತ್ತು. ದಿವಾಕರ್, ನೀನು ಸಂಜು ಫ್ರೆಂಡೇ ಆಗಿರ್ಬೋದು, ಹಾಗಂತ ಒಂದು ಹೆಣ್ಣಿನ ಬಾಳ ಹಾಳೋದಕ್ಕೆ ಕಾರಣ ಆಗಬೇಡ. ನಿಂಗೆ ಏನು ಗೊತ್ತು ಎಲ್ಲ ನಿಜ ಹೇಳು. ಆ್ಯಕ್ಚುಲಿ ಅಣ್ಣ ಹೇಳ್ತಿರೋದು ನಿಜಾನೇ. ಸಂಜು ರಿಯಾ ಜೊತೆ ಪ್ರೀತಿ ಮಾಡೋ ನಾಟಕ ಮಾಡ್ತಾ ಇದ್ದ. ನಾವು ಒಟ್ಟಿಗೆ ಪಾರ್ಟಿಗೆ ಹೋಗಿದ್ವಿ.